ಅವ್ರಿಗೆ ಕೊಡ್ಬೋದು, ಹೌದಾ ಅಲ್ಲ? ಹೇಳಿದ್ದೀರಾ ನೀವು? ಎಷ್ಟೋ ಜನ ಡೆಂಗ್ಯೂಯಿಂದ ಪಾಪ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿ ನಮ್ಮ ಹತ್ರವೂ ಬರ್ತೀರಾ. ನಾವೇನು ಮಾಡಲಿಕ್ಕಾಗುತ್ತೆ? ನಾವು SNRಗೆ ಕಳಿಸ್ತೇವೆ. ನೀವಲ್ಲಿ ಏನಕ್ಕಾದ್ರು ನಿಮ್ಮ ರಿಲೇಷನ್ಸ್ ಏನಕ್ಕಾದ್ರು ಬಂದಿದ್ದಾಗ ನಿಮ್ದಲ್ಲಿ ಅದು ರೆಡಿ ಇದ್ದರೆ ನೀವು ತಗೊಳ್ಬೋದಲ್ವಾ? ಅದಕ್ಕೆ ನಾವು ಅಂದರೆ ಬ್ಲಡ್ಡು ಈಗ ಅದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ, ಅವ್ರಿಗೆ ಸ್ಟೋರ್ ಮಾಡಿ ಎಷ್ಟೋ ದಿನ ಇಡ್ಲಿಕ್ಕೆ ಆಗೋದಿಲ್ಲ. ಅದಾದಮೇಲೆ ಯಾರ್ಯಾರು ಕೊಟ್ಟು ಖಾಲಿ ಮಾಡಬೇಕು. ಸೊ ರಿಫಿಲ್ ಆಗ್ತಾ ಇರಬೇಕಲ್ವಾ? ಅದಕ್ಕೆ ಈ ಪ್ರೋಸೆಸ್ಸಿಂದ ನಾವು SNR ಇಂದ ಗೌರ್ಮೆಂಟಿಂದ ಅವರೇ ಹೇಳಿರೋದು, ನಾವು ಅರೇಂಜ್ ಮಾಡಿದ್ದೇವೆ. ಸರಿಯಾ? ಈ ಥರ ಬ್ಲಡ್ ಅದೇ ಸರ್ ಎಲ್ಲ ಹೇಳಿದ್ದಾರೆ. ಇನ್ನು ಬ್ಲಡ್ ಇಂಪ್ರೂವ್ ಮಾಡಲಿಕ್ಕೆ ನೀವು ಅದನ್ನ ಆದಮೇಲೆ ಸ್ವಲ್ಪ ಐರನ್ ಕಂಟೆಂಟ್ ಇರೋದನ್ನು ಟ್ಯಾಬ್ಲೆಟ್ಸ್ ತಿನ್ನಿ, ಇಲ್ಲ ಸ್ವಲ್ಪ ರಕ್ತ ಅಂಶಗಳಿರುತ್ತಲ್ಲ, ಐರನ್ ಅಂಶಗಳಿರುತ್ತಲ್ಲ, ದಾಳಿಂಬೆ ಮತ್ತು ಯಾವುದದು ರಾಗಿ ಅಂಥದ್ದನ್ನೆಲ್ಲ ನೀವು ಡೈಲಿ ತಿನ್ನಿ. ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಿ. ಈಗ ಇಲ್ಲಿರೋರೇ ಎಷ್ಟೋ ಸಣ್ಣಕ್ಕಿದ್ದೀರಾ, ಈಗ ಬ್ಲಡ್ ಡೊನೇಷನ್ಗೆ ಬಂದಿರೋರೇ ತುಂಬ ಸಣ್ಣಕ್ಕಿದ್ದೀರಾ. ಚೆನ್ನಾಗಿ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮಿಂದಾಗಿ ಇನ್ನೂ ಸುಮಾರು ಜನರಿಗೆ ಹೆಲ್ತ್ ಇಂಪ್ರೂವ್ ಆಗಲಿ ಅಷ್ಟೇ. ನಿಮ್ಮ ಊರುಗಳಲ್ಲಿ ಯಾರ್ಯಾರು ರಕ್ತ ಕಡಿಮೆ ಇದ್ರೆ ಈ ಥರ ಡೊನೇಷನ್ ನೀವು ಮಾಡಿದ್ರೆ ಒಂದಲ್ಲ ಒಬ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ನೀವು ಆದಷ್ಟು ರಕ್ತದಾನ ಮಾಡಿ ಮಾತಾಡಲಿಕ್ಕೆ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಈ ದಿನ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ರೋಣೂರು ವತಿಯಿಂದ ಮತ್ತು SNR ಜನರಲ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೋಲಾರ ಅದರ ವತಿಯಿಂದ ರಕ್ತದಾನ ಶಿಬಿರವನ್ನು ಇಲ್ಲಿ ರೋಣೂರಲ್ಲಿ ಆಯೋಜಿಸಿದ್ದೇವೆ. ಇವತ್ತು ಸುಮಾರು ರಕ್ತದಾನಿಗಳು ಬಂದು ತಮ್ಮ ಅಮೂಲ್ಯವಾದ ರಕ್ತವನ್ನು ಎಲ್ಲರಿಗೂ ಉಪಯೋಗ ಆಗುವಂತೆ ಎಲ್ಲರಿಗೂ ದಾನವನ್ನು ಮಾಡ್ತಾ ಇದ್ದಾರೆ. ನಾವು ಈ ಊರಿನವರ ಹತ್ರ ಏನು ಕೇಳಿಕೊಳ್ಳೋದು ಅಂತ ಹೇಳಿದರೆ ಆದಷ್ಟು ರಕ್ತದಾನವನ್ನು ಮಾಡಿ ಜೀವಗಳನ್ನು ಉಳಿಸಿ. ಧನ್ಯವಾದಗಳು. ಮೇಡಮ್, ಎಷ್ಟು ರಕ್ತ ಕಲೆಕ್ಟ್ ಆಗ್ಬೋದು ಅಂತ ಇದು ಅಂದಾಜಿಸಲಾಗಿದೆ? ಒಂದು 50 ಆಗ್ಬೋದು ಅಂತ ನಮ್ಮ ಗೋಲ್ ಇರೋದು 50 ಅಂತ. ನಾವು ಅಷ್ಟಕ್ಕೆ ಗೋಲ್ ರೀಚ್ ಮಾಡ್ತೀವಿ. ಕೋಲಾರದ SNR ಆಸ್ಪತ್ರೆ ಮತ್ತು ರೋಣೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಈ ದಿನ ಬ್ಲಡ್ ಕ್ಯಾಂಪನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿನ ಶ್ರೀನಿವಾಸಪುರ ತಾಲೂಕಿನ ಯುವಕರು ಬಂದು ತಮ್ಮ ಬ್ಲಡ್ಡು ಡೊನೇಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ, ಹೆಲ್ತ್ ಕಾರ್ಯಕ್ರಮಗಳನ್ನು. ಅವ್ರಿಗೆಲ್ಲರಿಗೂ ಸಹಕಾರವನ್ನು ಕೊಡ್ತಾ ನಮ್ಮ ರೋಣೂರು ಗ್ರಾಮದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದಕ್ಕೆ ಅವ್ರಿಗೆ ನಾವು ಮಾರ್ಗದರ್ಶನ ಮತ್ತು ಹೆಚ್ಚಿನ ಒಂದು ಅನುವು ಮಾಡಿಕೊಡ್ತಾ ದಿನ ಅವ್ರಿಗೆಲ್ರಿಗೂ ನಾವು ಸಹಕಾರ ಕೊಡ್ತಾ ಇದ್ದೀವಿ.